ಜೆಡಿಎಸ್ ಮುಖಂಡೆಯ ಪುತ್ರನ ಕಿರುಕುಳಕ್ಕೆ ಯುವತಿ ಸುಯಿಸೈಡ್ ಪ್ರಕರಣ 4 ದಿನ ಕಳೆದರೂ ಕೂಡ ಆರೋಪಿಯನ್ನ ಪೊಲೀಸರು ಬಂಧಿಸಿಲ್ಲ. ಸಿಎಂಗೆ, ಗೃಹ ಸಚಿವರಿಗೆ ಮೃತ ಯುವತಿಯ ತಾಯಿ ಪತ್ರ ಬರೆದಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಕ್ರಿಸ್ತೋದಾ ಡಿಸೋಜಾ ಪತ್ರ ಬರೆದಿದ್ದಾರೆ. ಚೈತ್ರಾ ಪುತ್ರ ಚಿರಾಗ್ ವಿರುದ್ಧ ಕ್ರಮಕ್ಕೆ ಪತ್ರದಲ್ಲಿ ಆಗ್ರಹಿಸಲಾಗಿದೆ. ಜನವರಿ 9ರಂದು ಆತ್ಮಹತ್ಯೆ ಮಾಡಿಕೊಂಡಿದ್ಲು ಯುವತಿ ರಿಶಾಲಾ ಡಿಸೋಜಾ. ಕಾರವಾರ ತಾಲೂಕಿನ ಕದ್ರಾ ಗ್ರಾಮದಲ್ಲಿ ಈ ದುರ್ಘಟನೆ ನಡೆದಿತ್ತು. ಈ ಸಾವಿಗೆ ಜೆಡಿಎಸ್ ಮುಖಂಡೆ ಚೈತ್ರಾ ಕೋಟಾರ್ಕರ ಪುತ್ರ ಚಿರಾಗ್ ಕಾರಣ ಅಂತ ಪೋಷಕರು ಆರೋಪಿಸಿದ್ದಾರೆ. ಜನವರಿ 10ರಂದು ಕೇಸ್ ದಾಖಲಿಸಿದ್ರು ಯುವತಿಯ ಪೋಷಕರು. ಕದ್ರಾ ಠಾಣೆಯಲ್ಲಿ ಕ್ರಿಸ್ತೋದಾ ಡಿಸೋಜಾ ಕೇಸನ್ನು ದಾಖಲಿಸಿದ್ರು. ತಮ್ಮ ಪುತ್ರಿಯ ಸಾವಿಗೆ ಜೆಡಿಎಸ್ ಮುಖಂಡೆಯ ಪುತ್ರ ಕೊಟ್ಟ ಕಿರುಕುಳುವೇ ಕಾರಣ ಅನ್ನೋದು ಪೋಷಕರ ಆರೋಪ. ಜನವರಿ 10ಕ್ಕೆ ಮೃತ ಯುವತಿಯ ಪೋಷಕರು ಕೇಸ್ ದಾಖಲಿಸಿದ್ರು. ಆದರೆ ಇನ್ನೂ ಕೂಡ ಆಕ್ಷನ್ ಆಗಿಲ್ಲ ಅಂತ ಆಕ್ರೋಶಗೊಂಡಿದ್ದಾರೆ. ರಿಪೋರ್ಟ್ ಅಲ್ಲಿ ಸೂಕ್ತ ತನಿಖೆ ಆಗಬೇಕು ಅಂತ ನಮ್ಮ ಮಗಳು ಈಗ ಅವಳು ಯಾವಾಗ ಜೀವ ಹೋಗಿದ್ದೆಲ್ಲ ಸರ್, ಅವಳು ಪೋಸ್ಟ್ ಮಾರ್ಟಮಿಗೆ ಕರ್ಕೊಂಡು ಹೋಗಿದ್ದಲ್ಲ ಸರ್, ಆವಾಗ ನಮಗೆ ಗೊತ್ತಿರೋದು ಮಟ್ಟಕ್ಕೆ ಅವಳ ಮೈ ಮೇಲೆ ಬೈಟ್ ಮಾರ್ಕ್ ಇದ್ದಿದ್ದು ಮತ್ತು ಅವಳಿಗೆ ಹುಡುಗ ಭಾಳ ಟಾರ್ಚರ್ ಕೊಟ್ಟಿದ್ದಾನೆ ಅಂತ ನಮಗೆ ಭಾಳ ಮಾಹಿತಿ ಒಳಗೆ ತಿಳಿದು ಬಂದಿದೆ. ಆದರೆ ಅದು ಅವಳ ಪೀರಿಯಡ್ಸು ಆ ಟೈಮಿಗೆ ಇರಲಿಲ್ಲ. 10 ಡೇಸ್ ಮುಂಚೆ ಅವಳು ನನ್ನ ಪೀರಿಯಡ್ಸ್ ಮತ್ತು ನಾನು ಅವ್ರ ತಾಯಿ ಆಗಿದ್ದರಿಂದ ನನಗೆ ಎಲ್ಲ ಸರಿ ಗೊತ್ತಿದೆ. ಅವಳ ಪೀರಿಯಡ್ಸ್ 15 ದಿನ ಮುಂಚೆನೇ ಆಗಿರ್ತಾಳೆ. ಆದರೆ ಆ ಟೈಮ್ಗೆ ಬ್ಲೀಡಿಂಗ್ ಅಂತೂ ಆಗಲಿಲ್ಲ ಅವಳಿಗೆ. ಅವಳದು ಪೋಸ್ಟ್ ಮಾರ್ಟಮ್ ಸರಿ ರೀತಿಯಲ್ಲಿ ತನಿಖೆ ಆಗಬೇಕು. ಇನ್ನು ಮುಂಚೆ ಅವಳಿಗೆ ನ್ಯಾಯ ಸಿಗಬೇಕು ಅಂತ. ಮತ್ತು 2 ದಿನ ಮುಂಚೆ ಅವಳು ಈಗ ಸುಸೈಡ್ ಮಾಡೋದಕ್ಕಿಂತ 2 ದಿನ ಮುಂಚೆ ಅವಳಿಗೆ ಭಾಳನೇ ಟಾರ್ಚರ್ ಕೊಟ್ಟಿದ್ದಾಳೆ. ಆ ಹುಡುಗ ಎಲ್ಲೋ ಕರ್ಕೊಂಡು ಹೋಗಿ ಭಾಳ ಟಾರ್ಚರ್ ಕೊಟ್ಟಿದ್ದಾರಂತ ನಮಗೆ ಅನುಮಾನ ಆ ಹುಡುಗನ ಮೇಲೆ, ಚಿರಾಗ್ ಕೋಟಾರ್ಕರ್ ಮೇಲೆ ನಮಗೆ 100% ಇದೆ ಸರ್. ನಮ್ಮ ಮಗಳು ಈಗ ಅವಳು ಯಾವಾಗ ಜೀವ ಹೋಗಿದ್ದೆಲ್ಲ ಸರ್, ಅವಳು ಪೋಸ್ಟ್ ಮಾರ್ಟಮಿಗೆ ಕರ್ಕೊಂಡು ಹೋಗಿದ್ದಲ್ಲ ಸರ್, ಆವಾಗ ನಮಗೆ ಗೊತ್ತಿರೋದು ಮಟ್ಟಕ್ಕೆ ಅವಳ ಮೈ ಮೇಲೆ ಬೈಟ್ ಮಾರ್ಕ್ ಇದ್ದಿದ್ದು ಮತ್ತು ಅವಳಿಗೆ ಹುಡುಗ ಭಾಳ ಟಾರ್ಚರ್ ಕೊಟ್ಟಿದ್ದಾನೆ ಅಂತ ನಮಗೆ ಭಾಳ ಮಾಹಿತಿ ಒಳಗೆ ತಿಳಿದು ಸುಸೈಡಿಗೆ ಕಾರಣ ಚಿರಾಗ್ ಕೋಟಾರ್ಕರ್ ಅಂತ. ಅವರಿಬ್ಬರು ಹೆಂಗೆ ಫ್ರೆಂಡ್ಸ್ ಆಗಿದ್ದರು. ಮತ್ತು ನನ್ನ ತಂಗಿ ಸೂಸೈಡ್ ಮಾಡಿದಾಗ ನಾವು ಅವಳಿಗೆ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿದ್ವಿ. ಆದರೆ ನಮಗೂ ಮುಂಚೆ ಆ ಚಿರಾಗ್ ಕೋಟಾರ್ಕರ್ ಅವ್ರ ಫ್ರೆಂಡ್ಸಿಗೆಲ್ಲ ಅಲ್ಲಿ ಹೇಳಿದ್ದ. ಅವ್ರು ಮೊದಲೇ ಅಲ್ಲೇ ಪ್ರೆಸೆಂಟ್ ಇದ್ದರು ನಮಗೂ ಮುಂಚೆ. ಮತ್ತು ಬಂದಿದ್ದೆ ಅವ್ರು ನಮಗೆ ಕೇಳಕ್ಕೆ ಸ್ಟಾರ್ಟ್ ಆದರು, ರಿಸಲ್ಟ್ ಅದು ಪೋಸ್ಟ್ ಮಾರ್ಟಮ್ ಎಲ್ಲ ಆಗ್ತಾಯಿದೆ ಅಂತ. ಆಮೇಲೆ ನನಗೆ ಬಂದು ಕೇಳಿದರು. ನಾವು ಹೋಗಿ ಹೇಳಿದೆ ಅವರಿಗೆ, ನೀವು ಯಾರು, ನನಗೆ ಗೊತ್ತಿಲ್ಲ, ನನ್ನ ತಂಗಿಗೆ ಮತ್ತು ನಿಮಗೆ ಏನು ಸಂಬಂಧ ಅಂತ. ಅವ್ರು ಹೇಳೋಕ್ಕೆ ನನಗೆ ಸ್ವಲ್ಪ ಧಮಕಿ ಹಾಕಿದ್ರು, ನೀವು ಕೇಸ್ ಮಾಡಬೇಡಿ, ಮತ್ತು ಅದು ಆಗೋಯ್ತು, ಪೋಸ್ಟ್ ಮಾರ್ಟಮ್ ಎಲ್ಲ ಮಾಡಿ ಮನೆಗೆ ಕರ್ಕೊಂಡು ಹೋಗಿ ಕೇಸ್ ಎಲ್ಲ ಮಾಡೋಕ್ಕೆ ಹೋಗಬೇಡಿ ಅಂತ ನನಗೆ. ಮತ್ತು ನಿನಗೆ ಹೊರಗೆಲ್ಲ ಸಿಕ್ಕಿದ್ರೆ, ಕಾರವಾರಲ್ಲಿ ಎಲ್ಲ ಸಿಕ್ಕಿದ್ರೆ ನಿನಗೆ ಬಂದು ಹೊಡಿತೀವಂತ ಹಿಂಗೆಲ್ಲ ಧಮಕಿ ಹಾಕ್ಕೊಂಡು ಹೋಗಿದ್ದಾರೆ ಸರ್ ನನಗೆ. ಅದಾದಮೇಲೆ ನಾವು ಬಂದಿವಿ. ನಮಗೆ ಗೊತ್ತಾಯಿತು ಏನು ಸೀರಿಯಸ್ ಮ್ಯಾಟರ್ ಇದೆ. ಆ ಹುಡುಗ ಏನಾದರೂ ನನ್ನ ತಂಗಿಗೆ ಮಾಡಿ ಅದಕ್ಕೆ ಅವಳು ಇದು ಮಾಡಿ ಆ ಹುಡುಗ ಫರಾರಿದ್ದಾನೀಗ, ಓಡೋಗಿದ್ದಾನೆ. ಮತ್ತು ಅದಕ್ಕೆ ನಾವು ಬಂದು ಪೊಲೀಸ್ ಕಂಪ್ಲೇಂಟ್ ಮಾಡಿದ್ವಿ. ಆ ಪೊಲೀಸ್ ಕಂಪ್ಲೇಂಟ್ ಮಾಡಿದ ತಕ್ಷಣ ಇವತ್ತು 5ನೇ ದಿನ ನನ್ನ ತಂಗಿ ತೀರ್ಕೊಂಡೋಗಿ ಸೂಸೈಡ್ ಮಾಡ್ಕೊಂಡು. ಆದರೂ ನಮ್ಮ ಪೊಲೀಸವರು ಇನ್ನೂವರೆಗೂ ಸ್ಟ್ರಿಕ್ಟ್ ಆ್ಯಕ್ಷನ್ ಅಂತ ತೊಗೊಳ್ತಾ ಇಲ್ಲ.